ಸೇವೆ ಮಾಡುವುದರ ಬದಲು ನನ್ನ ಪುಸ್ತಕಗಳೊಡನೆ ಯಾವುದೋ ಒಂದು ಮೂಲೆಗೆ ಹೋಗಿ ಕುಳಿತು ಓದುತ್ತಿದ್ದೆ. ಒಂದು ದಿನ ಅವರು ನನ್ನನ್ನು ಕರೆದು ನನಗೆ ಕೇಳಿಸಲಿಲ್ಲ. ಅವರು ಮತ್ತೆ ಮತ್ತೆ ಕರೆಯಬೇಕಾಯಿತು. ನಾನು ಬಂದೊಡನೆ ಏನು ಮಾಡುತ್ತಿದ್ದೆ ಎಂದು ಕೇಳಿದರು. ನಾನು ಹೇಳಿದೆ. ಅದಕ್ಕೆ ಅವರು, ನೀನು ಪರ್ಷಿಯನ್ ಕಲಿಯುವುದಕ್ಕೆಂದು ಕರ್ತವ್ಯ ಲೋಪ ಮಾಡಿದರೆ ಇರುವ ಸ್ವಲ್ಪ ಭಕ್ತಿಯನ್ನು ಕಳೆದುಕೊಳ್ಳುತ್ತಿ ಎಂದರು. ನನಗೆ ಅಷ್ಟೇ ಸಾಕಾಯಿತು. ಅಷ್ಟರಲ್ಲಿ ನಾನು ಸುಮಾರು 15-20 ರೂಪಾಯಿ ಮೌಲ್ಯದ ಪುಸ್ತಕಗಳನ್ನು ಕೊಂಡಿದ್ದೆ. ಅವುಗಳನ್ನೆಲ್ಲವನ್ನು ಗಂಗೆಗೆ ಎಸೆದು ಬಿಟ್ಟೆ. ಯಾರೋ ಸ್ವಾಮಿ ರಾಮಕೃಷ್ಣನಂದು ತಮ್ಮ ಬಾಲ್ಯದ ಎಲ್ಲಿ ದಕ್ಷಿಣೇಶ್ವರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಂದರೆ ಪುಸ್ತಕ ಜ್ಞಾನ ಯಾವುದೇ ಉಪಯೋಗ ಇಲ್ಲ ಅಂತ, ಹಾಗಾಗಿ ರಾಮಕೃಷ್ಣ ಹೇಳಿದಾಗ ಅವೆಲ್ಲ ಪುಸ್ತಕಗಳನ್ನು ತಗೊಂಡೋಗಿ ಯಾರು ಗಂಗೆಗೆ ಎಸೆದ್ಬಿಡ್ತಾರೆ ಸ್ವಾಮಿ ರಾಮಕೃಷ್ಣನಂದರು. ಅಂದರೆ ಶಶಿ. ಹಾಗಾಗಿ ಆ ಪುಸ್ತಕಗಳ ಜ್ಞಾನಕ್ಕೆ ಒಂದ್ಸತಿ ಯಾರು ಮಾಸ್ಟರ್ ಮಹಾಶಯ ಓದ್ಕೊಂಡು ತುಂಬ, ಅವನು ರಾಮಕೃಷ್ಣ ವಚನ ಮಾಸ್ಟರ್ ಮಹಾಶಯ ಅವನು ಒಂದ್ಸತಿ ಭಾಳ ಓದ್ಕೊಂಡ್ರಿಗೆಲ್ಲ ಏನೋ ಗೊತ್ತಿರುತ್ತೆ, ಏನೋ ದಿಮಾಗ್ ಸ್ವಲ್ಪ ಅಹಂಕಾರ ಇರುತ್ತೆ. ನಾನು ತುಂಬ ಓದ್ಕೊಂಡು ನಾನು ಟೀಚರು, ನಾನು ಅವನು ಅಂತ ಒಂದು ಸ್ವಲ್ಪ ಇರುತ್ತೆ ಅಂತಾರಲ್ಲ ಅಂದರು. ಅವನು ಯಾರು ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣ ಫಸ್ಟ್ ಏನು ಭೇಟಿ ಆಗ್ಬೇಕಂತ ಹೋಗ್ತಾನೆ ಇಲ್ಲಿಗೆ ದಕ್ಷಿಣೇಶ್ವರಕ್ಕೆ. ಆವಾಗ ರಾಮಕೃಷ್ಣ ಒಳಗಡೆ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ರಾಮಕೃಷ್ಣನ ಸೇವೆಯನ್ನು ಮಾಡುವಂಥ ಒಬ್ಬ ಬೃಂದೆ ಅಂತ ಒಬ್ಬ ಹೆಣ್ಮಕ್ಳು ಇರ್ತಾಳೆ. ಅವಳನ್ನ ಕೇಳ್ತಾರೆ, ಯಾರೋ ಮಾಸ್ಟರ್ ಮಹೇಶ ಕೇಳ್ತಾರೆ, ಏನಂತ, ಇವ್ರು ತುಂಬ ಓದ್ಕೊಂಡಿದಾರ ಅಂತ ಕೇಳ್ತಾರೆ. ಅಯ್ಯೋ, ಇವ್ರು ಓದ್ಕೊಂಡಿದಾರ, ಎಲ್ಲ ವೇದಶಾಸ್ತ್ರ ಎಲ್ಲ ಬಾಯಿಗೆ ಆಶ್ಚರ್ಯ. ಅಲ್ಲೇ ಇವ್ನ ಅಹಂಕಾರ ನಿದ್ದೆ ಬಿಡುತ್ತೆ. ನಾನು ಎಷ್ಟೊಂದು ಓದ್ಕೊಂಡು ಮುಂದೆ ನೋಡಿ ಹೇಳ್ತಾಳೆ, ಎಲ್ಲ ವೇದ ಪುರಾಣ ಎಲ್ಲ ಸಕಲ ಶಾಸ್ತ್ರದ ಸಾರವನ್ನೇ ಹಾಸ್ಕೊಳ್ತಾರೆ ರಾಮಕೃಷ್ಣರು, ಎಲ್ಲರ ಬಾಯಲ್ಲೇ ಅಂತ ಮುಂದೆ ಭಾಳ ಚೆನ್ನಾಗಿ ಹೇಳ್ತಾರೆ. ಅವಾಗ ಇವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇವ್ನ ಅಹಂಕಾರ ಎಲ್ಲ ಅಲ್ಲೇ ದಬ್ಬ ಬಿದ್ದೋಗ್ಬಿಡುತ್ತೆ. ಹಂಗೆ ಅಲ್ಲಿ ಅನುಭವ ಬಹಳ ಮುಖ್ಯ, ಅನುಭವದ ಜ್ಞಾನ ಬಹಳ ಮುಖ್ಯ. ನಾವೆಷ್ಟೇ ವೇದ ಶಾಸ್ತ್ರ ಪುರಾಣ ಅಷ್ಟು